ಬಿಜೆಪಿ ಅವಧಿಯಲ್ಲಿ ಸ್ಥಾಪನೆಯಾದಂತಹ ಕೆಲವು ವಿವಿಗಳು ಅದನ್ನು ಮುಚ್ಚುವಂತಹ ಸಾಧ್ಯತೆ ಇದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಬಿಜೆಪಿ ಅವಧಿಯಲ್ಲಿ ಸ್ಥಾಪಿಸಿದ್ದ ನೂತನ ವಿವಿಗಳು ಬಂದಾಗ್ತಾ ಇವೆ. 10 ಹೊಸ ವಿವಿಗಳ ಪೈಕಿ 9 ವಿವಿಗಳು ಮುಚ್ಚುವಂತಹ ಸಾಧ್ಯತೆ ಇದೆ. ಆರ್ಥಿಕ ಸ್ಥಿತಿಗತಿ ಪರಿಶೀಲನೆಗೆ ಸಂಪುಟ ಉಪಸಮಿತಿಯನ್ನು ರಚಿಸಿತ್ತು ಸರ್ಕಾರ. ಬೀದರ್ ವಿವಿ ಹೊರತುಪಡಿಸಿ ನೂತನ 9 ವಿವಿಗಳನ್ನು ಮುಚ್ಚೋದಕ್ಕೆ ತೀರ್ಮಾನ ತಗೊಂಡಿದ್ದಾರೆ. ಅನುದಾನದ ಕೊರತೆ, ಹಣಕಾಸಿನ ನೆಪವೊಡ್ಡಿ ಈ ವಿವಿಗಳನ್ನು ಬಂದ್ ಮಾಡಿಸುವಂಥದ್ದು. ಹೊಸ ವಿವಿ ನಡೆಸೋದಕ್ಕೆ ದೊಡ್ಡ ಮೊತ್ತದ ಹಣ ನೀಡಬೇಕಾಗಿದೆ ಸರ್ಕಾರ. ಹೊಸ ವಿವಿ ಸ್ಥಾಪನೆ ಕಾರ್ಯಾಚರಣೆಗೆ 342 ಕೋಟಿ ಅಗತ್ಯ ಇದೆಯಂತೆ. ಬಹುತೇಕ ವಿವಿಗಳಿಗೆ ಅಗತ್ಯ ಪ್ರಮಾಣದಷ್ಟು ಜಮೀನು ಕೊರತೆ ಇದೆಯಂತೆ. ಹಾಸನ, ಚಾಮರಾಜನಗರ, ಹಾವೇರಿ, ಕೊಡಗು, ಕೊಪ್ಪಳ ಇಲ್ಲೆಲ್ಲ ಅಲಾಟ್ ಆಗಿತ್ತು ವಿವಿಗಳು. ಬಾಗಲಕೋಟೆ, ಮಂಡ್ಯ ಈ ನೂತನ ವಿವಿಗೆ ಬೀಗ ಬೀಳುವಂತಹ ಸಾಧ್ಯತೆಗಳು ಈಗ ಸದ್ಯಕ್ಕೆ ಇದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ರೀಸನ್ ಹಣಕಾಸಿನ ಕೊರತೆ ಅಥವಾ ರಾಜಕೀಯನೂ ಇರಬಹುದು. ಅವ್ರ ಕಾಲದಲ್ಲಿ ಸ್ಥಾಪನೆ ಆಗಿದ್ದ ವಿವಿಗಳನ್ನ ನಾವು ಯಾಕೆ ಮುಂದುವರಿಸಬೇಕು ಅಂತಕ್ಕಂಥ ಲೆಕ್ಕಾಚಾರನೂ ಇರ್ಬೋದು. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಹಣಕಾಸಿನ ಕೊರತೆ ಅಂತಕ್ಕಂಥದ್ದು. ಯಾಕಂದರೆ 342 ಕೋಟಿ ಬೇಕಂತ ಇಷ್ಟು ನಡೆಸೋದಕ್ಕೆ ಆಗಲ್ಲ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ವಿಶ್ವವಿದ್ಯಾಲಯಗಳನ್ನು ರನ್ ಮಾಡೋದಕ್ಕೆ ಹಣಕಾಸಿನ ಕೊರತೆ ಇದೆ ಅಂತಕ್ಕಂಥದ್ದು ಮುಖ್ಯ ಕಾರಣನ, ಅಥವಾ ಅವರ ಕಾಲದಲ್ಲಿ ಆಗಿದ್ದನ್ನು ನಾವ್ಯಾಕೆ ಮುಂದುವರಿಸಬೇಕು ಅಂತಕ್ಕಂಥ ರಾಜಕೀಯನ, ಏನು ನಿಜವಾದ ಕಾರಣ ಅಂತ? ಅರವಿಂದ್, ಒಂದು ಬಿಜೆಪಿ ಸರ್ಕಾರ ಕಡೆಗಳಿಗೆ ಘೋಷಣೆ ಮಾಡಿ ಹೋಗಿತ್ತು. ಆದರೆ 10 ವಿವಿಗಳಲ್ಲಿ 9 ವಿವಿಗಳಲ್ಲಿ ಸೂಕ್ತವಾದಂತಹ ಅಂದರೆ ಹಣಕಾಸಿನ ಕೊರತೆ ಒಂದು ಕಡೆ ಆದರೆ ಕೆಲವೊಂದು ಮಾನದಂಡಗಳಿರ್ತವೆ. ವಿಶೇಷವಾಗಿ ಸ್ಥಳಾವಕಾಶ ಕೂಡ ಬೇಕಾಗುತ್ತೆ. ಒಂದು ವಿಶ್ವವಿದ್ಯಾನಿಲಯ ಸ್ಥಾಪನೆ ಅಂದರೆ ಸುಮಾರು 100-300 ಎಕರೆಷ್ಟು ಜಾಗ ಬೇಕಾಗುತ್ತೆ ಒಂದು ನಿಗದಿತ ಸ್ಥಳದಲ್ಲಿ, ಅದು ಒಳಗೊಂಡಂತೆ ಮತ್ತು ಸೂಕ್ತವಾದ ಹಣಕಾಸಿನ ನೆರವು. ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಕಾರ್ಗಳನ್ನು ಕೂಡ ಕೊಳ್ಳಿಕೊಳ್ಳೋಕೆ ಕೂಡ ಅಂದರೆ VCR ಓಡಾಡಲಿಕ್ಕೆ ಕೂಡ ಅವಕಾಶ ಇರುವಂಥ ವ್ಯವಸ್ಥೆಗಳು ಇಲ್ಲ ಅನ್ನುವಂಥ ಮಾಹಿತಿ ಇರುವಂಥದ್ದು. ಹಾಗೆ ಇವೆಲ್ಲದರ ಬಗ್ಗೆ ಒಂದು ಸಚಿವ ಸಂಪುಟ ಉಪಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಏನು ಮಾಡಬೇಕು, ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಅಲ್ಲಿ ಶಿಫಾರಸ್ಸಿಗೆ ತೀರ್ಮಾನ ಮಾಡಿದ್ದಾರೆ. ಶಿಫಾರಸ್ಸು ಮುಂದೆ ಕ್ಯಾಬಿನೆಟ್ಗೆ ಹೋಗುತ್ತೆ. ಕ್ಯಾಬಿನೆಟ್ನಲ್ಲಿ ಸರ್ಕಾರ ಏನು ತೀರ್ಮಾನ ಮಾಡುತ್ತೆ, ಅಥವಾ ಹೆಚ್ಚುವರಿ ಅನುದಾನ ಇದು ಮಾಡ್ಬೋದಾ ಅಥವಾ ಇದರ ಶಿಫಾರಸ್ಸಿನಂತೆ ಮುಚ್ಚಬಹುದಾ ಅನ್ನುವಂಥ ತೀರ್ಮಾನವನ್ನು ಕೈಗೊಳ್ಳುತ್ತೆ. ಆದರೆ ಸದ್ಯಕ್ಕೆ 9 ವಿವಿಗಳನ್ನ ಮುಚ್ಚುವುದೇ ಸೂಕ್ತ ಅನ್ನುವಂಥ ಶಿಫಾರಸ್ಸಿನ ಬಗ್ಗೆ ಉಪಸಮಿತಿಯ ಸಭೆಯಲ್ಲಿ ಚರ್ಚೆ ಆಗಿರುವಂಥದ್ದು ಮತ್ತು ಇದನ್ನು ಸರ್ಕಾರಕ್ಕೆ ಶಿಫಾರಸು ಮಾಡಲಿಕ್ಕೆ ಕೂಡ ಸಮಿತಿ ತೀರ್ಮಾನ ಮಾಡಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.